ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಬಂದುಬಿಟ್ಟು ಬೋಟ್ ನೆಕ್ಗೆ ಅದು ಈಗ ಫ್ಯಾನ್ಸಿಯಾಗಿರುವಂಥ ಡಿಸೈನ್, ಕಟ್ ವರ್ಕ್ ಡಿಸೈನ್ಗೆ ಇವಾಗ ಸೈಡಲ್ಲಿ ಜಾಯಿಂಟಿಂಗ್ ಬರುತ್ತೆ. ಯಾವ ರೀತಿ ಜಾಯಿಂಟಿಂಗ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನು ಆಲ್ರೆಡಿ ಕಟಿಂಗ್ ಮಾಡುವಾಗಲೇ 4 ಪೀಸನ್ನು ಸೈಡಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಆಲ್ರೆಡಿ ಇವಾಗ ಜಾಯಿಂಟ್ ಮಾಡ್ತಾಯಿದ್ದೀನಿ. ಈ ಥರ ಎರಡೂ ಕಡೆಯೂ ಜಾಯಿಂಟ್ ಮಾಡ್ಕೋಬೇಕು. ಇದು ಒಂದು ಕಡೆ ಜಾಯಿಂಟ್ ಮಾಡೋಕ್ಕಾಗಲ್ಲ, ಎರಡು ಕಡೆಯೂ ಜಾಯಿಂಟ್ ಮಾಡ್ಕೋಬೇಕು. ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ಒಂದೊಂದು ಸಲ ಶೇಪು ಆಮೇಲೆ ತೆಗಿಬೇಕಾಗುತ್ತೆ. ಅದು ಉದ್ದ ತುಂಡ ಇದ್ದಾಗ ಒಂದೊಂದು ಸಲ ತೆಗೆದುಬಿಟ್ರೆ ಆಮೇಲೆ ಕಟ್ ಮಾಡ್ಕೋಬೋದು. ಒಂಚೂರು ಎಕ್ಸ್ಟ್ರಾನೇ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಆಮೇಲೆ ಅದನ್ನು ಸ್ವಲ್ಪ ಶೇಪ್ ತೆಗೆದ್ರೆ ಆಯಿತು. ಆಲ್ರೆಡಿ ನಾನು ಶೇಪೆಲ್ಲ ತೆಗ್ದಿದ್ದೀನಿ. ಈಗ ಅದನ್ನು ಜಾಯಿಂಟ್ ಮಾಡಿ ಅಲ್ಲಿ ಕಂಕ್ಳ ಹತ್ರ ಮಾತ್ರ ನೀಟಾಗಿ ಸರಿ ಮಾಡ್ಕೋಬೇಕು ಅಷ್ಟೇ. ಓಕೆನಾ? ಆ ಥರ ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಆಗುತ್ತೆ. ನಿಮಗೆ ಸುಮಾರು ಬ್ಲೌಸ್ಗಳಲ್ಲಿ ಇದೇ ರೀತಿ ಬರುತ್ತೆ. ಮೇನ್ ಪೀಸೂ ಇದೇ ಥರ ಜಾಯಿಂಟಿಂಗ್ ಬಂದುಬಿಡುತ್ತೆ. ಆವಾಗ ಕೆಲವ್ರಿಗೆ ಅಯ್ಯೋ ಇದು ಹೆಂಗಪ್ಪ ಜಾಯಿಂಟ್ ಮಾಡೋದು, ಹೆಂಗೆ ಹೊಲಿಯೋದು, ಅದೇ ಒಂದು ದೊಡ್ಡ ತಲೆನೋವು ಅಂದ್ಕೊಂಡ್ಬಿಡ್ತಾರೆ. ಏನು ತೊಂದರೆ ಇಲ್ಲ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬಟ್ಟೆನ ಎಕ್ಸ್ಟ್ರಾ ಕಟ್ ಮಾಡಿ ಇಟ್ಕೊಂಡ್ರೆ ನೀವು ಸ್ಟಿಚಿಂಗ್ ಮಾಡೋಕ್ಕೆ ಏನು ಕಷ್ಟ ಆಗಲ್ಲ. ಓಕೆನಾ? ನೋಡಿ, ಈ ರೀತಿ ಆರಾಮಾಗಿ ಕಟ್ ಮಾಡ್ಕೊಳ್ಳಿ. ಅದನ್ನು ಒಂದು ಸಮನಾಗಿ ನಮ್ಗೆ ಎಷ್ಟು ಮೆಜರ್ಮೆಂಟ್ ಇರುತ್ತೋ ಮಾರ್ಕ್ ಮಾಡಿರ್ತೀವಲ್ಲ ಅದನ್ನು ನೋಡಿಕೊಂಡು ಕಟ್ ಮಾಡಿಕೊಂಡ್ರೆ ಸಾಕು. ಓಕೆನಾ? ಇದೇ ರೀತಿ 2 ಪೀಸನ್ನು ಕಟ್ ಮಾಡಾದ್ಮೇಲೆ ಎರಡೂ ಒಂದೇ ಲೆವೆಲಕ್ಕೆ ಮಾಡ್ಕೊಳ್ಳಿ. ಮಧ್ಯದಲ್ಲಿ ನ್ಯಾಚಕ್ಕಿರ್ತೀವಲ್ಲ ಅದು ಇಟ್ಕೊಂಡ್ಬಿಟ್ಟು ಎರಡನ್ನೂ ಕರೆಕ್ಟಾಗಿರಬೇಕು, ಆ ಥರ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಕೆಳಗಡೆಗೆ ಸ್ಟಿಚ್ಚಿಂಗ್ ಮಾಡೋದಕ್ಕೆ ನಾವು ಕ್ಯಾನ್ವಾಸ್ ತೊಗೋಬೇಕಾಗುತ್ತೆ. ಕ್ಯಾನ್ವಾಸ್ ತೊಗೊಳೋದ್ರಿಂದ ಒಂಥರ ಸ್ಟಿಫ್ನೆಸ್ ಇರುತ್ತೆ ಅನ್ನೋದಕ್ಕೋಸ್ಕರ ತೊಗೋಬೇಕು. ಕೆಲವರು ಕ್ಯಾನ್ವಾಸ್ ಇಲ್ದೇ ಸ್ಟಿಚ್ ಮಾಡ್ಬೋದು. ಅಂದರೆ ಅದೇ ನೀವು ಬಜೆಟ್ ಯಾವ ತಿರಿ ತಗೋತೀರಾ ಅದ್ರ ಮೇಲೆ ಹಾಕ್ಬೋದು. ನೀವು ಇಲ್ಲ ಕಡಿಮೆ ತೊಗೋತೀವಪ್ಪ ಅನ್ನೋರು ಕ್ಯಾನ್ವಾಸ್ ಹಾಕ್ತೇನೆ ಹಾಗೆ ಸ್ಟಿಚ್ ಮಾಡಿ ಸ್ವಲ್ಪ ಐರನ್ ಮಾಡಿ ಕೊಡ್ಬೋದು, ತೊಂದರೆ ಏನಿಲ್ಲ. ಬೇಕು ಅಂದರೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ, ನೋಡೋಣ. ಅಂದರೆ ನಾನು ಎಲ್ಲದಕ್ಕೂ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡೋದು ನಿಮಗೋಸ್ಕರ. ಕಮೆಂಟ್ ಮಾಡಿ ಯಾರಾದರೂ ಬೇಕು ನಮಗೆ ತೋರಿಸಿ ಅಂದರೆ ನಾನು ಅದನ್ನು ತೋರಿಸ್ಕೊಡ್ತೀನಿ. ಓಕೆನಾ? ಕಮೆಂಟ್ ಮಾಡಿದಾಗ ನಮಗೂ ಯಾರೋ ಕೇಳ್ತಿದ್ದಾರಪ್ಪ ತೋರಿಸ್ಬೇಕು ಒಂದು ಇದರಿಂದ ತೋರ್ಸೋಕ್ಕೆ ನಮಗೂ ಒಂಥರ ಇಂಟ್ರೆಸ್ಟ್ ಬರುತ್ತೆ. ಓಕೆನಾ? ಕ್ಯಾನ್ವಾಸ್ ಇಲ್ದೇ ಯಾವ ರೀತಿ ಸ್ಟಿಚ್ ಮಾಡ್ಬೋದು, ಸ್ಟಿಫ್ನೆಸ್ ಯಾವ ರೀತಿ ಬರುತ್ತೆ ಅನ್ನೋದನ್ನು ನೋಡ್ಬೋದು ನೀವು. ಯಾಕೆಂದರೆ ಅಮೌಂಟ್ ಕಡಿಮೆ ತೊಗೊಂಡಾಗ ನೀವು ಕ್ಯಾನ್ವಾಸ್ಗೆಲ್ಲ ಸುಮ್ಮನೆ ಮತ್ತೆ ಅಮೌಂಟ್ ಹಾಕಿ ಮತ್ತು ಅದನ್ನು ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿ ತುಂಬಾ ಟೈಮ್ ತೊಗೊಳುತ್ತೆ. ಓಕೆನಾ? ಅಂಥ ಟೈಮಲ್ಲಿ ನೀವು ಬಜೆಟ್ ಕಡಿಮೆ ತೊಗೋತೀವಿ ಅಂದರೆ ಈ ಥರ ಮಾಡ್ಬೋದು. ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ಹಂಗಾಗಿ ಅದನ್ನು ನಾನು ಕಮೆಂಟ್ ಮಾಡಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಓಕೆನಾ? ಈ ರೀತಿ ಫಸ್ಟು ಕ್ಯಾನ್ವಾಸ್ಗೆ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ಕೊಬಿಡಿ ಲೈನಿಂಗ್ ಬಟ್ಟೆನ. ಇಲ್ಲಿ ತೋರಿಸ್ತಾ ಇದ್ದೀನಿ ಆ ಥರ ಸ್ಟಿಚ್ ಮಾಡಿ ಅದು ಏನಿದೆ ಎಕ್ಸ್ಟ್ರಾ ಕ್ಯಾನ್ವಾಸು ತೆಗೆದುಬಿಟ್ಟು ಇದನ್ನು ಬ್ಲೌಸ್ ಪೀಸ್ ಮೇಲೆ ಇಟ್ಟು ಮತ್ತು ನಾವು ಏನು ಸ್ಟಿಚ್ ಮಾಡಿರ್ತೀವಲ್ಲ ಅದ್ರ ಮೇಲೆ, ಅಂದರೆ ತುದಿಗೆ ಸ್ಟಿಚ್ ಮಾಡಬೇಕಿದು. ಜಾಸ್ತಿ ಬಟ್ಟೆ ಎಲ್ಲ ಇದ್ದರೆ ಫೋಲ್ಡ್ ಮಾಡಿದಾಗ ನೀಟಾಗಿ ತಿರುಗಲ್ಲ. ಅದಕ್ಕೋಸ್ಕರ ತುದಿಯಲ್ಲೇ ಸ್ಟಿಚ್ ಮಾಡ್ಕೋಬೇಕು. ಕ್ಯಾನ್ವಾಸ್ ಮೇಲೆ ತುದಿ ಒಂದು ಪಾಯಿಂಟಲ್ಲೇ ಸ್ಟಿಚ್ಚಿಂಗ್ ಆಗಬೇಕು. ಸ್ವಲ್ಪ ನಿಧಾನನೇ ಆಗುತ್ತೆ, ಪರವಾಗಿಲ್ಲ, ನಿಧಾನಕ್ಕೆ ಸ್ಟಿಚ್ ಮಾಡಿ. ಓಕೆನಾ? ನಾನು ಇಲ್ಲಿ ತೋರಿಸ್ತಾ ಇದ್ದೀನಿಲ್ಲ, ಮೂಲೆಗೆ ಬಂದಾಗ ಹಿಂಗೆ ಸೂಜಿನ ಕೆಳಗಿಳಿಸಿ ಆಮೇಲೆ ಮತ್ತೆ ಸ್ಟಿಚ್ಚಿಂಗ್ ಮಾಡಿ. ಓಕೆನಾ? ಈ ರೀತಿ ಮಾಡೋದ್ರಿಂದ ನೀಟಾಗಿ ಫಿನಿಶಿಂಗ್ ಎಲ್ಲ ಬರುತ್ತೆ. ಓಕೆನಾ? ಈ ರೀತಿ ಎರಡೂ ಸ್ಲೀವ್ಸನ್ನು ಕೂಡ ನೀವು ಇದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು. ಓಕೆನಾ? ನೀಟಾಗಿ ಕರ್ವ್ ಡಿಸೈನ್ ಹೇಗಿದೆ ಹಾಗೆಯೇ ಸ್ಟಿಚ್ ಮಾಡಿಬಿಟ್ಟು ಈಗ ಅದು ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ವ ಅದನ್ನು ನಾವು ಕ್ಯಾನ್ವಾಸ್ ಅಳತೆಗೆ ಕಟ್ ಮಾಡಿ ತೆಗೆದುಬಿಡ್ಬೇಕು. ಯಾಕೆಂದರೆ ಇದನ್ನು ತಿರುಗಿಸಿದಾಗ ಅದು ಡಿಸ್ಟರ್ಬ್ ಆಗುತ್ತೆ, ಆಮೇಲೆ ಒಂಥರ ಗಂಟು ಥರ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಎಕ್ಸ್ಟ್ರಾ ಬಟ್ಟೆ ಬಿಡೋಕ್ಕೆ ಹೋಗಬಾರ್ದು. ತೆಗೆದು ಅದು ಇಷ್ಟಿದೆ ನಾವು ಮಾರ್ಜಿನ್ ಬಿಟ್ಟಿರ್ತೀವಲ್ಲ, ಒಂದು ಪಾಯಿಂಟ್ ಅಷ್ಟೇ ಸಾಕು. ಇನ್ನು ಎಕ್ಸ್ಟ್ರಾ ಎಲ್ಲ ತೆಗೆದುಬಿಟ್ಟು ಅಲ್ಲಿ ನ್ಯಾಚ್ ಹಾಕೋಬೇಕು. ನ್ಯಾಚ್ ಹಾಕುವಾಗಲೂ ಹುಷಾರಾಗಿ ಹಾಕಿ, ಯಾಕೆ ಅಂದರೆ ಅದು ದಾರ ತುದಿಲೇ ಇರುತ್ತೆ. ಓಕೆನಾ? ನೀವು ಕಟ್ ಮಾಡಿದಾಗ ಏನಾಗುತ್ತೆ, ದಾರ ಕಟ್ಟಾದರೆ ಹಿಂದಕ್ಕೆ ತಿರುಗಿಸಿದಾಗ ಓಪನ್ ಆಗಿಬಿಡುತ್ತೆ. ಈ ಥರ ಟ್ರಿಮ್ಮರ್ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಓಕೆನಾ? ಟ್ರಿಮ್ಮರಲ್ಲಾದರೆ ಅಷ್ಟು ಸಲೀಸಾಗಿ ನೋಡ್ಕೊಂಡು ನಿಧಾನಕ್ಕೆ ತುದಿಲೇ ಟ್ರಿಮ್ ಮಾಡ್ಬೋದು. ಓಕೆನಾ? ನೋಡಿ, ಈ ರೀತಿ ತಿರುಗಿಸಿದಾಗ ಎಷ್ಟು ನೀಟಾಗಿ ಬರುತ್ತೆ. ಅಲ್ಲಿ ಮೇಲ್ಗಡೆನೂ ಅಷ್ಟೇ ಒಂದು ಸೂಜಿಲಿ ಹಿಂಗೆ ನೀಟಾಗಿ ತೆಗೆದು ಎಲ್ಲ ನೀಟ್ ಮಾಡಿ, ನಾನು ಹೇಳ್ದಂಗೆ ಐರನ್ ಬಾಕ್ಸ್ ಇದ್ದರೆ ಐರನ್ ಮಾಡ್ಕೊಂಬಿಡಿ, ಇನ್ನೂ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಓಕೆನಾ? ಈ ರೀತಿ ಮತ್ತೆ ಅದ್ರ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕೊಂಡ್ಬಿಟ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಓಕೆನಾ? ಈ ರೀತಿ ಕೂಡ ನೀವು ಸ್ಟಿಚ್ ಮಾಡ್ಬೋದು. ಈ ಥರ ಎರಡೂ ಸ್ಲೀವ್ಸನ್ನು ಕೂಡ ಇದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ಳೋದು. ನಾನು ಎರಡೂ ಸ್ಲೀವ್ಸ್ ತೋರಿಸಲ್ಲ, ಒಂದನ್ನೇ ತೋರಿಸ್ತೀನಿ. ಯಾಕಪ್ಪ ಅಂದರೆ ಅದನ್ನು ಸೇಮ್ ಇದೇ ರೀತಿಯೇ ಸೈಡ್ ಜಾಯಿಂಟ್ ಮಾಡಿಕೊಂಡು ಮತ್ತೆ ಇನ್ನೌಟ್ ಮಾಡಿ ಕ್ಯಾನ್ವಾಸ್ ಹಾಕಿ ಈ ಥರನೇ ಸ್ಟಿಚ್ ಮಾಡೋದು. ಇನ್ನೇನೂ ಇಲ್ಲ ಚೇಂಜಸ್ಸು. ಅದಕ್ಕೋಸ್ಕರ ಇದನ್ನು ಹೇಗೆ ಮಾಡಿರ್ತೀರೋ ಸೇಮ್ ಅದನ್ನು ಇನ್ನೊಂದನ್ನು ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಸುತ್ತ ಸ್ಟಿಚ್ಚಿಂಗ್ ಹಾಕ್ಕೊಂಡು ಅದು ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಅದನ್ನು ತೆಗೆದುಬಿಟ್ಟು ಮತ್ತೆ ಸೈಡಲ್ಲಿ ಏನಾದ್ರು ಒಂಚೂರು ಕಂಕ್ಳ ಹತ್ರ ಜಾಯಿಂಟಿಂಗ್ ಬಂದರೆ ಅಲ್ಲಿಗೆ ಎಕ್ಸ್ಟ್ರಾ ಬಟ್ಟೆ ಕೊಟ್ಟು ಜಾಯಿಂಟ್ ಮಾಡಿಕೊಂಡ್ರೆ ನಮಗೆ ರೆಡಿ ಆಗುತ್ತೆ. ಓಕೆನಾ? ಈ ರೀತಿ ಕಟ್ ವರ್ಕ್ ಸ್ಲೀವ್ಸ್
ಸೈಡ್ ಜಾಯಿಂಟ್ ಮಾಡೋದಾಗಲಿ ಮತ್ತು ಕಟ್ ವರ್ಕ್ ಡಿಸೈನ್ನ ಸ್ಟಿಚ್ ಮಾಡೋದು. ಈ ಥರ ಬಂತು ನೋಡಿ, ಎಷ್ಟು ನೀಟಾಗಿ ಬಂದಿದೆ ಅಲ್ಲ. ಈ ರೀತಿ ನೀವೂ ಟ್ರೈ ಮಾಡಿ. ಹೊಸಬರು ಆದರೆ ತುಂಬಾ ಈಸಿಯಾಗಿ ಈ ರೀತಿ ಮಾಡ್ಕೋಬೋದು. ಓಕೆನಾ, ಸ್ಟಿಚ್ ಮಾಡ್ಕೋಬೋದು. ಈ ಥರ ಬ್ಯೂಟಿಫುಲ್ ಆಗಿರೋ ಡಿಸೈನ್, ಈಗಂತೂ ತುಂಬಾ ಟ್ರೆಂಡಿಂಗಲ್ಲಿರುವಂಥ ಡಿಸೈನು ಅಂತಲೇ ಹೇಳ್ಬೋದು. ಓಕೆನಾ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.